ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಚಾರ ಏನಪ್ಪ ಅಂದರೆ, ನಾವು ನಿಮ್ಮನ್ನು ಏಲಿಯನ್ಸ್ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಈ ಏಲಿಯನ್ಸ್ ಲೋಕ ಎಲ್ಲಿದೆ ಅಂತಂದರೆ, ಹುಬ್ಬಳ್ಳಿಯ APMC ಯಾರ್ಡ್ನ ಒಂದು ವಿಶೇಷ ಜಾಗದಲ್ಲಿ ಈ ಒಂದು ಏಲಿಯನ್ಸ್ ಲೋಕ ಸೃಷ್ಟಿಯಾಗಿದೆ. ಇದನ್ನು ಸ್ಪೆಷಲ್ ಎಕ್ಸಿಬಿಷನ್ ಅಂತ ಹೇಳ್ಬೋದು. ಈ ಎಕ್ಸಿಬಿಷನ್ನಲ್ಲಿ ಈ ಒಂದು ಏಲಿಯನ್ಸ್ ಲೋಕ ಸಾಕಷ್ಟು ಗಮನ ಸೆಳೆಯುತ್ತೆ. ಮಕ್ಕಳಿಗೆ ಒಂದು ರೀತಿ ಪಾಠವನ್ನು ಕಲಿಸುತ್ತೆ ಅಂತ ಹೇಳ್ಬೋದು. ಏಲಿಯನ್ಸ್ ಹೀಗಿರ್ತಾರೆ, ಮನುಷ್ಯರು ಹೀಗೆ ಕಾಣ್ತಾರೆ, ನಮ್ಮ ಮೇಲೆ ಭೂಮಿಯಲ್ಲದೆ ಬೇರೆ ಬೇರೆ ಗ್ರಹಗಳು ಇವೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು, ಮಕ್ಕಳಿಗೆ ತಿಳಿಸ್ಬೋದು. ಅಷ್ಟು ವಿಶೇಷವಾದ ಜಾಗ. ಇದನ್ನು ದಾಟಿದ ಮೇಲೆ ಮುಂದೆ ಎಡಗಡೆ ಒಂದು ಹುಲಿ ಕೂತಿರುತ್ತೆ. ಹುಲಿಯ ಪಕ್ಕದಲ್ಲಿ ಮತ್ತಷ್ಟು ಪ್ರಾಣಿಗಳು, ಅದರ ಪಕ್ಕದಲ್ಲಿ ಮತ್ತಷ್ಟು ಪ್ರಾಣಿಗಳು. ಒಂದು ರೌಂಡಿಂಗ್ ಹೋಗಿ ಬಂದರೆ ಇಲ್ಲಿ ನಿಮಗೆ ಪ್ರಾಣಿ ಲೋಕವೇ ತೆರೆದುಕೊಳ್ಳುತ್ತೆ. ಇಲ್ಲಿ ಕಾಣುವ ಎಲ್ಲ ಪ್ರಾಣಿಗಳು ನಿಜವೇ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಂಪಲ್ ಆಗಿದೆ. ಇವೆಲ್ಲ ಆ್ಯನಿಮೇಟೆಡ್ ಪ್ರಾಣಿಗಳು ಅಥವಾ ಎಲೆಕ್ಟ್ರಿಕ್ ಚಾಲಿತ ಪ್ರಾಣಿಗಳು, ಸ್ವಯಂ ಚಾಲಿತ ಪ್ರಾಣಿಗಳು ಇವೆ ಅಲ್ವೇ ಅಲ್ಲ. ಎಲ್ಲವೂ ಆ ಥರ ಕಾಣುತ್ತೆ ಅಂತ ಹೇಳ್ಬೋದು. ಈಗಿರುವ ಪ್ರಾಣಿಗಳು ಯಾವುದೇ ಥರದ ಏನಪ್ಪ ಅಂದರೆ ಇದಕ್ಕೆ ಜೀವಂತಿಕೆ ಅಥವಾ ಜೀವ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ನೈಜವಾಗಿ ಕಾಣುವಂಥ ಈ ಪ್ರಾಣಿಗಳ ಲೋಕ ತುಂಬ ವಿಶೇಷವಾಗಿದೆ. ನಿಮಗೆ ಜೂ ಅಲ್ಲಿ ಬಿಟ್ಟರೆ ಸರ್ಕಸ್ನಲ್ಲೂ ಕೂಡ ಈ ಥರದ ಪ್ರಾಣಿಗಳು ನೋಡಲಿಕ್ಕೆ ಸಿಗಲ್ಲ. ಹಾಗಾಗಿ ಇಲ್ಲಿ ಮಾಡಿರುವಂಥ ಪ್ರಾಣಿಗಳು ಸಾಕಷ್ಟು ಮಕ್ಕಳನ್ನು ಸೆಳೀತಾ ಇದೆ. ಜೊತೆಗೆ ರಿಯಲ್ ಫೀಲ್ ಕೊಡ್ತಾ ಇರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ಬೋದು. ಹುಲಿ ಹೀಗಿರುತ್ತೆ, ಸಿಂಹ ಹೀಗಿರುತ್ತೆ, ಜಿರಾಫಿ ಹೀಗೆ ಕಾಣುತ್ತೆ, ಆನೆ ಹೀಗಿರುತ್ತೆ, ಆನೆ ಮರಿ ಈ ಥರ ಇರುತ್ತೆ. ಹೀಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.